ವಿಶಾಖಪಟ್ಟಣಂ 155 ಕಿಲೋಮೀಟ್ರು. ಈಗ ಬೆಳಕರಿಯ ಅಂತ ಸಮಯ, ಸನ್ರೈಸ್ ಆಗೋಂಥ ಟೈಮು. NH16 ಓಕೆ. ರಾಜಮುಂಡ್ರಿ 60 ಕಿಲೋಮೀಟ್ರ್ ದೂರ ಇದೆ. ಇದು ನೋಡಿ, NH16 ಇಂಡಿಯನ್ ಫ್ಲಾಗ್ ಹಾರಿಸಿದ್ದಾರೆ. ಯಾಕಂದರೆ ಇದು ಯಾರು ನೆಲ್ಲೂರು 327 ಕಿಲೋಮೀಟ್ರು. ಹೈದರಾಬಾದ್, ಕನ್ಯಾಕುಮಾರಿ, ಚೆನ್ನೈ, ವಿಜಯವಾಡ. ಮಾತಾಡೋದು ಸಾಫ್ಟ್ವೇರ್ಗೆ ಕೈಲಿಂಗ್ ಅಂದರೆ ಹೋಯ್ತೈತೆ ನೋಡಿ. ಇಲ್ಲಿ ನೋಡಿ, ಜಸ್ಟ್ ಆಕ್ಸಿಡೆಂಟ್ ಆಗ್ಬಿಡೈತೆ. ಬಿಟ್ರಗುಂಟ ಅಂತ ಊರ ಹೆಸರು. ಸೊಲ್ಲೂರ್ಪೇಟ್, ಚೆನ್ನೈ, ಮಧುರೈ, ತಿರುಚಿನಪಳ್ಳಿ, ಕಾಳಹಸ್ತಿ 26 ಕಿಲೋಮೀಟ್ರು, ತಿರುಪತಿ 65 ಕಿಲೋಮೀಟ್ರು, ಬೆಂಗಳೂರು 284 ಕಿಲೋಮೀಟ್ರ್ ದೂರ ಇದೆ, ತಿರುಪತಿ 37. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ 19ನೇ ದಿನ ಇವತ್ತು. ಆ್ಯಕ್ಚುಲಿ ನಾವು ಮೈಸೂರಿಂದ ಅರುಣಾಚಲ ಡ್ರೈವ್ ಹೋಗಿದ್ದು. ಸೊ ವಾಪಸ್ ಬರ್ತಾ ಇದ್ದೀನಿ. ಸೊ ಬಂದು ರಾತ್ರಿ ಆಂಧ್ರ ಪ್ರದೇಶದಲ್ಲಿ ಉಳ್ಕೊಂಡಿದ್ದೆ. ಸೊ ಬೆಳಗಿನ ಜಾವ ನೀವು ನೋಡ್ಬೋದು. ಈಗ ಟೈಮು ನನಗೆ 4:53. ಸೊ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ 1350 ಕಿಲೋಮೀಟ್ರ್ ದೂರ ಇದೆ ಮೈಸೂರು. ಸೊ ಮಾರ್ನಿಂಗ್ಗೆ ಈಗ ನಾನು ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟೊತ್ತು ರೀಚ್ ಆಗ್ತೀನಿ ಮೈಸೂರಿಗೆ ಅಂತ. ನನ್ನ ಜೊತೆ ನೀವು ಇರ್ತೀರಾ, ಬನ್ನಿ ಹೋಗೋಣ. ಆಗಿದೆ ಬೆಳಗ್ಗೆ ವೆದರ್ ಮಾತ್ರ ಸಖತ್ತಾಗಿದೆ. ನೀವು ನೋಡ್ತಾ ಇದ್ದೀರಾ, ಲಾರಿಗಳು ಸಿಂಪಲಾಗಿ ಓಡ್ತಿದ್ವಿ. ನೆನ್ನೆ ಅಂತೂ ಆ ವೆಸ್ಟ್ ಬೆಂಗಾಲಲ್ಲಿ ಬಿಟ್ಟಾಗ ಹೊಸಿ ಟ್ರಾಫಿಕ್ ಅಲ್ಲ. ಆ್ಯಕ್ಚುಲಿ ಅಂಥ ಟ್ರಾಫಿಕ್ ಏನು ಈಗ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಸೊ ಆರಾಮಾಗಿ ಡ್ರೈವ್ ಮಾಡ್ತಾಯಿದ್ದೀನಿ ನನ್ನ ನೂರಿನತ್ತ. ಶ್ರೀಕಾಕುಳಂ 55 ಕಿಲೋಮೀಟ್ರ್ ದೂರ ಇದೆ. ವಿಶಾಖಪಟ್ಟಣಂ 155 ಕಿಲೋಮೀಟ್ರು. ರಾತ್ರಿ ನಾನೆಲ್ಲ ಊಟ ಮಾಡ್ಬೇಕಾದ್ರೆ ಚೆಕ್ ಮಾಡಿದೆ, ಶ್ರೀಕಾಕುಳಂ 250 ಕಿಲೋಮೀಟ್ರ್ ಇತ್ತು. ಪರವಾಗಿಲ್ಲ, ನಂಗೆ ಸ್ವಲ್ಪ ದೂರ ಬಂದೆ ಆಲ್ಟ್ ಆಗಿದ್ದೀನಿ, ಏನು ತೊಂದರೆ ಇಲ್ಲ. ಅಲ್ಲಿ ನಿಲ್ಲಿಸಿದ್ದೆ, ಒಂದು ಟೀ ಕುಡಿದೆ. ತುಂಬ ಚೆನ್ನಾಗಿ ಮಾಡಿದ್ರು ಟೀ ಮಾತ್ರ. ಶುಂಠಿ ಹಾಕಿ ಅದ್ದೂರಿ ಆಗಿತ್ತು. ತುಂಬ ದಿನ ಆಗಿತ್ತು ಆ ಥರ ಟೀ ಕುಡಿದೆ. ಗಟ್ಟಿ ಟೀ ಮಾಡಿಕೊಟ್ಟಿದ್ರು. ಅಲ್ಲಿ ಮತ್ತೆ ಹೊರಟೆ. ಈಗ ಬೆಳಕರಿಯ ಅಂತ ಸಮಯ, ಸನ್ರೈಸ್ ಆಗೋಂಥ ಟೈಮು. ಯಾವುದಪ್ಪ ಅದು, ವಿಶಾಖಪಟ್ಟಣಂ 53 ಕಿಲೋಮೀಟ್ರ್ ಇದೆ. ವಿಶಾಖಪಟ್ಟಣಂ 23 ಕಿಲೋಮೀಟ್ರ್ ಲೆಫ್ಟ್ ಹ್ಯಾಂಡ್ ಹೋಗ್ಬೇಕು. ವಿಜಯವಾಡ 380 ಕಿಲೋಮೀಟ್ರ್ ದೂರ. ಚೆನ್ನೈ 828 ಕಿಲೋಮೀಟರ್ ದೂರ ಇದೆ. ನಾವು ಚೆನ್ನೈಗೆ ಹೋಗಲ್ಲ, ಅದುವೇ ಮಧ್ಯದಲ್ಲೆಲ್ಲ ರೈಟ್ ಒಂದು ಹೋಗ್ಬಿಡ್ತದೆ ಕರ್ನಾಟಕಕ್ಕೆ. ಸೊ ಬೆಳಗ್ಗೆ ಆಗ್ತು. ಈಗ ಸ್ವಲ್ಪ ವಿಸಿಬಿಲಿಟಿ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಕಾರ್ ಡ್ರೈವ್ ಮಾಡೋದಕ್ಕೆ. ಆ್ಯಕ್ಚುಲಿ ರೋಡು ವೆರಿ ಕ್ಲಿಯರ್ ಆಗಿದೆ. ನಿಮ್ಗೆ ಕಾಣಿಸ್ತಾ ಇದೆಯಾ, ಕಾಂಕ್ರೀಟ್ ರೋಡು. ನನ್ನ ಕಾರ್ ಬಂದು ಈಗ 150 ಸ್ಪೀಡಲ್ಲಿ ಹೋಗ್ತಾಯಿದೆ. ಅಂದರೆ ಈ ಥರ ಏನಂದರೆ ಫ್ರೀ ಆಗಿದ್ದಾಗ ಜರ್ನಿ ಮಾಡ್ಕೊಬಿಡ್ಬೇಕು. ಹೈವೇ ಇದು, ಅಂದರೆ NH16. ಓಕೆ, ಚೆನ್ನಾಗಿ ಕಾಣಿಸ್ತಾ ಇದೆ ವಿಸಿಬಿಲಿಟಿ. ಟೋಲ್ ಸಿಗ್ತಾಯಿದೆ ಒಂದು. ಹಿಂಗೆ ಹೈವೇಲಿ ಬರ್ತಾಯಿದ್ವಿ. ಫಸ್ಟ್ ಟೈಮು ನಮ್ಮ 19 ದಿನ ಆಗಿದೆ ಆ್ಯಕ್ಚುಲಿ. K04 ಈ ಕಾರ್ ಇದೆಯಲ್ಲ, ಇದು ಬೆಂಗಳೂರು ರಿಜಿಸ್ಟ್ರೇಷನ್ ಕಾರು. ಸ್ವಲ್ಪ ಖುಷಿ ಆಗ್ತೈತೆ. 19 ದಿನ ಆದಮೇಲೆ ನಮ್ಮ ಸ್ಟೇಟ್ಗೆ ಕಾರ್ನ ನೋಡ್ತಾ ಇದ್ದೆ. ವಿಶಾಖಪಟ್ಟಣಮಿಂದ ಹೆಚ್ಚು ಕಡಿಮೆ ನನಗೆ ಒಂದು 80ರಿಂದ 100 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಸ್ವಲ್ಪ ಟ್ರಾಫಿಕ್ ಇದೆ ಈಗ, ಅಂದರೆ ವೆಹಿಕಲ್ಸ್ಗಳೆಲ್ಲ ರೋಡಿಗೆ ಬಂದಿವೆ. ಸೊ ಒನ್ ಮೋರ್ ಟೋಲ್ ಸಿಗ್ತಾಯಿದೆ. ಯೂಸರ್ ಕಲೆಕ್ಷನ್ ಟೋಲ್, ಕಾರ್ಸ್, ರೈಡ್ ವೆಹಿಕಲ್ಸ್. ಬೆಳಗ್ಗೆನೇ ಆಂಧ್ರ ಪ್ರದೇಶದಲ್ಲಿ ಬಿಸಿಲು ಜೋರಾಗಿ ಬರ್ತಾಯಿದೆ. ಅಂದರೆ ಕ್ಲಿಯರಾಗಿ ಕಾಣಿಸ್ತಾ ಇದೆ ವೆದರೆಲ್ಲ. ವಿಜಯವಾಡ, ಚೆನ್ನೈ, ತುನಿ ಲೆಫ್ಟ್ ಹೋಗ್ಬೇಕು. ನೋಡಿ ಹೆಸರಿಗೆ ತುನಿ. ಒಂದು ಒಳ್ಳೆ ಸೀನರಿ ಮಧ್ಯ ಈ ಹೈವೇ ಮಾಡಿದ್ದಾರೆ. ಬರಬೇಕಾದ್ರೂ ವಿಜಯ ಹೈವೇ ಮೇಲೆ ಬಂದಿದ್ವಿ, ವಿಜಯವಾಡ ಆಯಿತಾ. ಸೈಡಲ್ಲೆಲ್ಲ ಮರಗಳು, ಬೆಟ್ಟ ಗುಡ್ಡ. ರೈಟ್ ಸೈಡಲ್ಲಿ ನೋಡಿದ್ರೆ ಹೂವಿನ ಗಿಡಗಳು ಒಂಥರ ಡಿಫ್ರೆಂಟ್, ಎಲ್ಲೋ ಮತ್ತು ಒಂಥರ ಚೆರಿ ಕಲರು ಹೂವು. ಹೋಟೆಲ್ ಹುಡುಕ್ತಾ ಇದ್ದೀನಿ ತಿಂಡಿ ತಿನ್ನೋಣ ಅಂತ, ಇನ್ನೂ ಸಿಕ್ಕಿಲ್ಲ. ಆಂಧ್ರ ಪ್ರದೇಶದ ಟೇಸ್ಟ್ ಮಾಡ್ಬಿಡೋಣ ಇವತ್ತು. ಆಂಧ್ರ ಸ್ಟೈಲ್ದು ಒಂದು ಹೋಟೆಲ್ ಸಿಕ್ತು. ಸೊ ತಿಂಡಿ ತಿನ್ನೋಣ ಅಂತ ನಿಲ್ಲಿಸ್ತಾ ಇದ್ದೀನಿ. ಫ್ಯಾಮಿಲಿ ರೆಸ್ಟೋರೆಂಟ್ ಅಂತೆ. ನೋಡೋಣ
ಇಲ್ಲಿಂದ ಸಿಗುತ್ತೆ. ಹೋಟೆಲ್ ಒಳಗಡೆ ಬಂದಾದಮೇಲೆ ಆಂಧ್ರದಲ್ಲಿ ಇಡ್ಲಿ ಕೂಡ ಫೇಮಸ್ ಆಗಿರ್ತದೆ. ಚಟ್ನಿ, ಇಡ್ಲಿ, ಸಾಂಬಾರು. ಆ್ಯಕ್ಚುಲಿ ಸಾಂಬಾರು ಮಾತ್ರ ಕ್ಲಾಸಿಯಾಗಿರ್ತದೆ. 3 ಥರ ಚಟ್ನಿ ಕೊಟ್ಟಿದ್ದಾರೆ. ವಡೆ ಬಿಸಿ ಇದೆ. ವಡೆ ಫಸ್ಟು ವಡೆನ ಟೇಸ್ಟ್ ಮಾಡ್ಬಿಡ್ತೀನಿ. ಚೆನ್ನಾಗಿದೆ, ಬಿಸಿ ಇದೆ. ಇಡ್ಲಿ ಅಷ್ಟೇ ಬಿಸಿ ಇದೆ. ಇಡ್ಲಿ ತಿಂದು ತುಂಬ ದಿನ ಆಗಿತ್ತು. 19 ದಿನ 20 ದಿನ ಆಗ್ಬಿಟ್ಟಿತ್ತು ಇಡ್ಲಿ ತಿಂದು. ಸೊ ಹಾಗಾಗಿ ಇಡ್ಲಿ ತಿಂತಾ ಇರೋದು ಏನೋ ಒಂಥರ ಖುಷಿ ಅಂತ ಅನಿಸ್ತೈತೆ, ನಮ್ಮ ಊಟ ಸಿಗ್ತಲ್ಲ ಅಂತ. ಸೊ ತಿಂಡಿ ತಿಂದಾದ್ಮೇಲೆ ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ. ತಿಂಡಿ ತಿಂದ್ವಿ, ಸಿಂಪಲಾಗಿ ತಿಂದಿದ್ವಿ, ಏನೂ ಇಲ್ಲ, ಚೆನ್ನಾಗಿತ್ತು. ಆ್ಯಕ್ಚುಲಿ ಹೊರಟಿದ್ದೀವಿ ಈಗ ಇಲ್ಲಿಂದ. ನಮ್ಮ ಟ್ರಾವೆಲ್ಲು ಕರ್ನಾಟಕದತ್ತ ಪಯಣ. ಸೊ ಇವತ್ತು ಕರ್ನಾಟಕ ರೀಚ್ ಆಗಲೇಬೇಕು. ರಾಜಮುಂಡ್ರಿ 60 ಕಿಲೋಮೀಟ್ರ್ ದೂರ ಇದೆ. ವಿಜಯವಾಡ 255 ಕಿಲೋಮೀಟ್ರ್ ದೂರ ಇದೆ. ತಿಂಡಿ ತಿಂದಮೇಲೆ ಯಾಕೋ ನಮ್ಮ ಗಾಡಿ ಸ್ಲೋ ಆಗೋಯ್ತು. ವಿಜಯವಾಡ 161 ಕಿಲೋಮೀಟ್ರು, ಚೆನ್ನೈ 612. ವಿಜಯವಾಡ ಚೆನ್ನೈ. ಸೊ ಈ ಒಂದು ಹೈವೇಗೆ ಜನ ಆಗ್ತಾ ಇದ್ದೀವಿ. ಅಂದರೆ ಅಯ್ಯಪ್ಪ, ಆ ರಾಂಗ್ ರೋಡ್ ಹೊಂಟೋಗ್ಬಿಟ್ಟು ನನಗೆ ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು. ಮತ್ತೆ ವಾಪಸ್ ತಿರುಗಿಸ್ಕ ಬಂದೆ. ಇದು ನೋಡಿ, ಈಗ ನಾವು ಲಾಂಗೆಸ್ಟ್ ಇದೊಂದು ಸೇತುವೆಗೆ ಹೋಗ್ತಾ ಇದ್ವಿ. ಅಂದರೆ ದೇವರಪಲ್ಲಿ ಎಲ್ಲೂರು ಆಯಿತಾ. ಈ ಒಂದು ಸೇತುವೆ ಏನಪ್ಪ ಅಂದರೆ ವಿಶೇಷವಾದಂದರೆ ಗೋದಾವರಿ ರಿವರ್ ಹರಿಯುತ್ತಾ ಇದೆ ಇಲ್ಲಿ. ಎಷ್ಟು ದೊಡ್ಡದು ಅಂದರೆ ಭಯಂಕರ ದೊಡ್ಡದು. ನಾರ್ತ್ ಇಂಡಿಯಾದಲ್ಲಿ ನೋಡಿದ್ದೀವಿ ನಾವು ಈ ಥರ. ಇಲ್ಲಿ ನೋಡಿ, ಈ ಕಡೆ ಮಾತ್ರ ಹರಿತಾ ಇದೆ. ಈ ಆಂಧ್ರ ಪ್ರದೇಶಿಗೆ ಈ ಒಂದು ಗೋದಾವರಿ ನದಿ ಒಂಥರ ಏನಂತಾರೆ, ಪುಣ್ಯ ಮಾಡಿದ ಜನಗಳ ಬೆಳೆ ಬೆಳೆಯೋಕ್ಕೆ ಮತ್ತೊಂದಕ್ಕೆ ಎಲ್ಲದಕ್ಕೂ ಇಲ್ಲಿ ರೈತರ ಮುಖದಲ್ಲಿ ಮಂದಹಾಸನ ತರಿಸಿದೆ ಈ ಒಂದು ಗೋದಾವರಿ ರಿವರ್. ಸೂಪರ್ ವಿಶಾಲವಾಗಿದೆ. ಇಲ್ಲಿಂದ ಮರಳನ್ನು ಬಗ್ದಿ ತೋಡ್ತಾ ಇದ್ದಾರೆ. ಬಟ್ ಇಲ್ಲಿ ಗೌರ್ಮೆಂಟ್ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆ್ಯಕ್ಚುಲಿ ಆ್ಯಕ್ಚುಲಿ 2 ಸೇತುವೆ ಇದೆ. ಅದರಲ್ಲಿ ಏನಪ್ಪ ಅಂದರೆ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಮುಂದೆ ಬಂದೆ ಈ ಹೈವೇಗೆ ಜಾಯ್ನ್ ಆಗ್ತಾ ಇದ್ದೀವಿ. ಅಂದರೆ ಏಲೂರು ವಿಜಯವಾಡ 150 ಕಿಲೋಮೀಟ್ರ್ ದೂರ ಇದೆ. ಸೊ ನಾನು ಹಿಂದೆ ಬೋರ್ಡ್ ನೋಡಿದ್ದೆ. ಸ್ವಲ್ಪ ರೋಡಿಗೆ ಚೆನ್ನಾಗಿದೆ. ಒಂದು ಅರ್ಧ ಗಂಟೆ ಸೇತುವೆ ಮೇಲೆ ನಿಂತಿದೆ, ಬೇಜಾರೇ ಆಗ್ಬಿಡ್ತು. ಯಾಕೆಂದರೆ ಅಲ್ಲಿಂದ ಫಾಸ್ಟಾಗಿ ಬಂದಿರ್ತೀನಿ ನಾನು, ಅಲ್ಲಿಂದ ಆ ಟೈಮ್ ಇಲ್ಲಿ ಹೋಗ್ಬಿಡ್ತಲ್ಲ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನೀಟಾಗಿ ಮಾಡಿದ್ದಾರೆ ರೋಡ್ ಮಾತ್ರ. ಈ ಒಂದು ರೋಡು ಎಕ್ಸ್ಪ್ರೆಸ್ ಹೈವೇ ಥರನೇ ಇದೆ. ಯಾಕೆಂದರೆ ಅಲ್ಲಿ ಲೆಫ್ಟ್ ಸೈಡ್ ನೋಡ್ತಾ ಇದ್ದೀರಾ, ಎಲ್ಲ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ಫುಲ್ ಏಕ. ರೈಟ್ ಸೈಡಲ್ಲೂ ಹಂಗೆ ಹಾಕಿದ್ದಾರೆ. ಮತ್ತು ವೆಲ್ ಮೇಂಟೆನೆನ್ಸ್ ಮಾಡುತ್ತಾ ಇದ್ದಾರೆ. ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ, ಬಟ್ ಇಲ್ಲಂತೂ ಆ ಥರ ಇದೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಖುಷಿ ಆಗುತ್ತೆ ಆ್ಯಕ್ಚುಲಿ ಈ ಒಂದು ರೋಡಲ್ಲಿ ಡ್ರೈವ್ ಮಾಡೋದಕ್ಕೆ. ಇದು ನೋಡಿ, NH-16 ಇಂಡಿಯನ್ ಫ್ಲಾಗ್ ಹಾರಿಸಿದ್ದಾರೆ. ಯಾಕಂದರೆ ಇದು ಮೇಂಟೈನ್ ಮಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ಅಲ್ವಾ. ಸೊ ಹಂಗಾಗಿ ನಾನು ಮೈಸೂರಿಂದ ಏನು ಹೊರಟಿದ್ದೆ ನಾರ್ತ್ ಈಸ್ಟ್ಗೆ, ಆ ಒಂದು ಪ್ಲೇಸ್ಗಳಲ್ಲಿ ಓದೋದಲ್ಲೆಲ್ಲ ನನಗೆ ರಾಷ್ಟ್ರಧ್ವಜ ಸಿಕ್ಕಿದೆ. ಒಂಥರ ಏನೋ ಒಂಥರ ಹೆಮ್ಮೆ ಕ್ಷಣ ನೆನೆಸ್ಕೊಂಡ್ರೆ. ಬಾಂಗ್ಲಾದೇಶದ ಗಡಿಲೂ ನಮ್ಮ ಭಾರತದ ಧ್ವಜ ನೋಡಿದ್ವಿ. ಸಿಕ್ಕಿಮ್ಗೆ ಹೋದ್ವಿ, ಅಲ್ಲಿ ನಾಥುಲಾ ಪಾಸಲ್ಲಿ ನೋಡಿದ್ವಿ, ಅಲ್ಲೂ ಒಂಥರ ಏನೋ ಖುಷಿ ಆಯಿತು. ಅದಾದಮೇಲೆ ಅರುಣಾಚಲ ಪ್ರದೇಶಕ್ಕೆ ಹೋದೆ, ಅಲ್ಲೂ ಬೂಮ್ಲಾ ಪಾಸಲ್ಲೂ ನೋಡಿದೆ. ಚೈನಾ ಇಂಡಿಯಾ ಬಾರ್ಡ್ರು, ಏನೋ ಒಂಥರ ಖುಷಿ ಆಯಿತು. ಆ ಮೆಮೊರೀಸ್ಗಳನ್ನ ಹಂಗೆ ಓದ್ಕೊಂಡು ವಾಪಸ್ ಬರ್ತಾ ಆಯಿತು. ಮತ್ತೆ ಫ್ಲಾಗ್ ನೋಡಿದ್ರೆ ನೆನಪಾಯಿತು. ಯಾರು ನೆಲ್ಲೂರು 328 ಕಿಲೋಮೀಟ್ರು. ಒಂಗಾಲು 198 ಕಿಲೋಮೀಟರ್. ಗುಂಟೂರು 97. ವಿಜಯವಾಡ ಓಕೆ, ವಿಜಯವಾಡ ಸಿಟಿಗೆ ಹತ್ತತ್ರಕ್ಕೆ ಬಂದ್ಬಿಟ್ವಿ. 12 ಗಂಟೆ 9 ನಿಮಿಷ ಈಗ ಟೈಮು. ಬಟ್ ರೋಡ್ ಚೆನ್ನಾಗಿದೆ, ಜರ್ನಿ ಮಾಡ್ತಾನೇ ಇದ್ದೀನಿ. ಇಲ್ಲೇ NH-16 ರೈಟ್ ಅಂತ ತಗೊಂಡೆ. ಇದು NH-16 ಇದೆ. ಅಂದರೆ ಹೈದರಾಬಾದ್ ಕಡೆ ಹೋಗ್ತೈತೆ ನೋಡಿ, ಹೈದರಾಬಾದ್. ಅಲ್ಲಿ ಹೈದರಾಬಾದ್ ಅಂದರೆ ಈ ರೋಡ್ ಹೋಗಿ NH-44 ಸೇರುತ್ತೆ. ನೋಡೋಣ ನಾವು 44 ಸೇರ್ತೀವ ಏನು ಅಂತ, ಇಲ್ಲ ಬೇರೆ ಕಡೆನೇ ಹೋಗುತ್ತೆ 16 ಅಂತ. ಬೇಜಾರಾಯಿತು ಅಂತ ಸ್ವಲ್ಪ ಹೈವೇಲಿ ಕಾರ್ ನಿಲ್ಲಿಸಿ ಹಂಗೆ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾಯಿದ್ದೆ. ಆದರೆ ನಿಮ್ಗೆ ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲೇನೋ ಒಂದು ಗೂಡ್ಸ್ ಗಾಡಿ ಹೋಗ್ತಾಯಿದೆ. ಅಂದರೆ ಏನೋ ತೊಗೊಂಡು ಹೋಗ್ತಾಯಿದೆ ಇಲ್ಲಿಂದ, ಏನು ಅಂತ ಗೊತ್ತಿಲ್ಲ. ಮೇ ಬಿ ಅನ್ಕೊಳ್ತೀನಿ ಇದು ಕಲ್ಲಿದ್ದಲು ಇರ್ಬೋದು ಅಂತ. ಸೊ ಟ್ರೈನಲ್ಲಿ ಕಲ್ಲಿದ್ದಲು ತುಂಬ್ಕೊಂಡು ಹೋಗ್ತಾಯಿದೆ. ಎಷ್ಟು ಚೆನ್ನಾಗಿ ಚೆಂದ ಉಂಟಲ್ಲ.
ಮೇಲೆಲ್ಲ ಮೊದಲು ಈ ಥರ ಎಲ್ಲ ಪ್ಯಾಕೇ ಮಾಡ್ತಾ ಇರಲಿಲ್ಲ, ನೀಟಾಗಿ ಟಾರ್ಪಲ್ ಮುಚ್ಚಿದ್ದಾರೆ. ಬಟ್ ಏನು ಅಂತ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನೋಡೋಣ, ನನಗೂ ಗೊತ್ತಾಗತ್ತೆ ಅಂತ ಅನ್ಕೋತೀನಿ. ಸೊ ನಮ್ಮ ಜರ್ನಿ ಹಿಂಗೆ ಮುಂದುವರೆದಿದ್ದೆ ಮೈಸೂರಿನ ಕಡೆಗೆ. ಹೈದರಾಬಾದ್, ಕನ್ಯಾಕುಮಾರಿ, ಚೆನ್ನೈ, ವಿಜಯವಾಡ. ಬಟ್ ಎಕ್ಸ್ಪ್ರೆಸ್ ಹೈವೇ ಇದೇ ಥರ ಇದ್ದರೆ ಸಖತ್ತಾಗಿರ್ತದೆ. ಅಂದರೆ ನಮಗೇನಂದರೆ ವೆಸ್ಟ್ ಬೆಂಗಾಲಲ್ಲಿ ಸ್ವಲ್ಪ ಒಡಿಸ್ಸಾದಲ್ಲಿ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಆಂಧ್ರ ಪ್ರದೇಶದಲ್ಲಿ ಮಾತ್ರ ನಿಜವಾಗ್ಲೂ ಅದ್ಭುತವಾದಂಥ ರೋಡ್ ಮಾತ್ರ ವ್ಯಾಲ್ ಮೇಂಟೆನೆನ್ಸ್ ಮಾಡಿಸಿದ್ದಾರೆ. ಸೊ ಖುಷಿಯಿಂದ ಡ್ರೈವ್ ಮಾಡ್ಬೋದು. ವಿಜಯವಾಡ ಸಿಟಿ ಒಳಗಡೆ ಬಿರಿಯಾನಿ ಎಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಹುಡುಕ್ತಾ ಇದ್ದೀನಿ. ಆ್ಯಕ್ಚುಲಿ ಅವರು NH16 ಒಳಗೆ ಬಂದ್ಬಿಟ್ಟೆ, ಯಾಕೆಂದರೆ ಊಟದ ಟೈಮ್ ಆಯ್ತಲ್ವಾ. ಅದಾಬ್ ದಮ್ ಬಿರಿಯಾನಿ, ಇವರೆಲ್ಲ ಮುಸ್ಲಿಮ್ಸು. ಬಟ್ ನಮಗೆ ನಮ್ಮ ಹಿಂದೂ ಹೋಟೆಲ್ಸ್ ಥರ ಬೇಕಿಲ್ಲ ಅಂದರೆ ಮಲ್ಟಿ ಕ್ಯೂಸನ್ಸ್ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ. ಒಂದು ಹೋಟೆಲ್ ಸಿಕ್ತು ಮಲ್ಟಿ ಕ್ಯೂಸನ್, ಅಂದರೆ ವಿಜಯವಾಡದಲ್ಲಿ. ಸೊ ಆ ಒಂದು ರೆಸ್ಟೋರೆಂಟ್ ಬಂದಿದ್ದೀವಿ ಈಗ ಅಲ್ಲಿ. ಈ ಒಂದು ರೆಸ್ಟೋರೆಂಟು ಮಂಗಳಗಿರಿ ಅಂತ, ಅಂದರೆ ವಿಜಯವಾಡದಲ್ಲಿ ಒಂದು ಸಿಟಿ ಇದು ಆ್ಯಕ್ಚುಲಿ ಇದು ಔಟ್ಸ್ಕಟ್ಸಲ್ಲಿ. ಇದು ನೋಡ್ಬೋದು, ವಿಲೇಜ್ ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್, ವೆಜ್ ಆ್ಯಂಡ್ ನಾನ್ ವೆಜ್ ಅಂತ ಇದೆ. ಸೊ ಈ ಒಂದು ಹೋಟೆಲ್ಗೆ ವಿಸಿಟ್ ಮಾಡ್ತಾಯಿದ್ದೀನಿ, ನೋಡೋಣ ಇಲ್ಲೇನು ಚೆನ್ನಾಗಿರ್ತದೆ. ಅಲ್ಲೊಂದು ವೆಜ್ ಇದೆ, ಬಟ್ ನಾವು ಮಲ್ಟಿ ಕ್ಯೂಸನ್ ರೆಸ್ಟೋರೆಂಟ್ಗೆ ಎಂಟ್ರಿ ತಗೋತಾಯಿದ್ದೀನಿ. ಸೊ ಟೇಸ್ಟ್ ಮಾಡೋಣ ಈ ಹೋಟೆಲ್ ಒಳಗಡೆ ಹೋಗ್ಬಿಟ್ಟು ಏನು ಸಿಗುತ್ತೆ ಅಂತ. ಹೋಟೆಲ್ ಒಳಗಡೆ ಬಂದಿದ್ದೆ, ಬಂದಾದಮೇಲೆ ಒಂದು ಬಿರಿಯಾನಿ ಹೇಳಿದ್ದೆ. ಇಲ್ಲಿ ನೋಡಿ ಆಂಧ್ರ ಸ್ಟೈಲ್ ಬಿರಿಯಾನಿ ಈ ಥರ ಇದೆ. ಇಲ್ಲ ರೈಸ್ ಹಾಕ್ಬಿಟ್ಟು ದಮ್ ಬಿರಿಯಾನಿ ಅಲ್ಲ ಇದು. ಸೊ ಇದು ಸ್ವಲ್ಪ ಮಾಮೂಲಿ ರೈಸ್ ಮಾಡಿ ಆ ರೈಸ್ ಮೇಲೆ ಮಟನ್ದು ಫ್ರೈ ಮಾಡ್ಕೊಂಡ್ಬಂದ್ಕೊಡ್ರಿದ್ದು ಆಯಿತಾ. ಚಿಕನ್ ತಂದೂರಿ ಕೂಡ ಹೇಳಿದ್ದೆ, ಒಂದು ಸಲ ಟ್ರೈ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಏನಂದರೆ ಆಂಧ್ರದಲ್ಲಿ ಫೇಮಸ್ ಆ್ಯಕ್ಚುಲಿ ಮಟನ್. ಎರಡು ಮೂರು ದಿನ ಆಗಿತ್ತು ಆ್ಯಕ್ಚುಲಿ ಈ ಥರ ಊಟ ಮಾಡಿ. ಸೊ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿದೆ. ದಮ್ ಬಿರಿಯಾನಿ ಅಲ್ಲ, ಫ್ರೈಡ್ ಮಾಡಿರೋಂಥ ಬಿರಿಯಾನಿ ಇದು. ಮಟನ್ ಮಾತ್ರ ಅದರಲ್ಲಿ ಸಾಫ್ಟಾಗಿ ಕೈಲಿ ಹಿಂಗಂದರೆ ಹೋಯ್ತಾಯಿದ್ದೆ. ಈ ಲೆಗ್ ಪೀಸು ಇದು ತಿಂತಾ ಇದೆ. ಸಖತ್ತಾಗುತ್ತೆ, ಟೇಸ್ಟಾಗಿದೆ. ಸೊ ವಿಜಯವಾಡದಲ್ಲಿ ಊಟ ಮಾಡ್ತಾಯಿದ್ವಿ. ಇದಾದಮೇಲೆ ನಮ್ಮ ಜರ್ನಿ ತಿರ್ಗಾ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಊಟ ಮಾಡ್ಕೊಂಡು ಇಲ್ಲಿ ಈಚೆ ಹೊರಟು ಊಟ ಮಾಡಿ ಹೊರಟ್ವಿ ಅಂತ ಬೇಗ ಹೋಯ್ತಾ. ಈಗ ಮೇನ್ ರೋಡ್ ಬಂದಿದ್ವಿ, ತಿರ್ಗಿ NH16ಗೆ ಚೆನ್ನಾಗಿದ್ವಿ. ಸೊ ಫಾಗ್ ತುಂಬ್ಕೊತೈತೆ ಆಲ್ರೆಡಿ, ಅಂದರೆ ಮೋಡ ಜಾಸ್ತಿ ಆಗ್ಬಿಟ್ಟಿದೆ, ಅಂದರೆ ಸೂರ್ಯ ಕಾಣಿಸ್ತಾನೆ ಇಲ್ಲ. ಸೊ ಹಾಗಾಗಿ ಬೆಳಕು ಕೂಡ ಕಮ್ಮಿ ಆಗ್ಬಿಡುತ್ತೆ. ಈಗ ಹೈವೇಲಿ ಜಸ್ಟ್ ಒಂದು ಆಕ್ಸಿಡೆಂಟ್ ಆಗಿದೆ, ಕಾರ್ ಫುಲ್ ಪಲ್ಟಿ ಆಗ್ಬಿಡುತ್ತೆ. ಕಾಣಿಸ್ತಿದೆಯಾ ಅಲ್ಲಿ, ಇಲ್ಲಿ ನೋಡಿ ಜಸ್ಟ್ ಆಕ್ಸಿಡೆಂಟ್ ಆಗ್ಬಿಡೈತೆ, ಫುಲ್ ಪಲ್ಟಿ. ಏಪ್ಪ ಈಗ ಜಸ್ಟ್ ಆಗಿರೋದಲ್ಲಿ ಆಲ್ರೆಡಿ ಟೈಮ್ ಬಂದು 6:50 ಆಗೇ ಹೋಯ್ತು. ಅಂದರೆ ಕತ್ಲೆರೆ ಆಗ್ಬಿಡ್ತು. ಇನ್ನೂ ಒಂದು 400 ಚಿಲ್ಲರೆ ಕಿಲೋಮೀಟರ್ಸ್ ಇದೆ. ಆರಾಮಾಗಿ ಟೀ ಕುಡ್ಕೊಂಡು ಮಾಡ್ತಾ ಹೋಗ್ತಾ ಇದ್ದೀವಿ. ಬಿಟ್ರಗುಂಟ ಅಂತ ಊರ ಹೆಸರು. ಅಲ್ಲಿ ಬಿಟ್ರಗುಂಟ, ದೇವಲಪಾಳ್ಯ, ಒಂಥರ ಹೆಸರುಗಳು, ಆಂಧ್ರ ಹೆಸರುಗಳನ್ನ ನಾವು ಕೂಡ ಓದ್ಬೋದು. ತಿರುಪತಿ 151 ಕಿಲೋಮೀಟರ್, ನೆಲ್ಲೂರು 20 ಕಿಲೋಮೀಟರ್, ರಾಜುಪಳಂ 3 ಕಿಲೋಮೀಟರ್. ತಿರುಪತಿಯಿಂದ 151 ಕಿಲೋಮೀಟರ್ ದೂರ ಇದೆ ನಾವು ಬರ್ತಾ ಇರೋಂಥ ಹೈವೇ NH16. ತಿರುಚನಪಳ್ಳಿ 454, ಮಧುರೈ 585, ಕನ್ಯಾಕುಮಾರಿ 923, ಓಬ್ಬಾ, ಸೊಲ್ಲೂರ್ಪೇಟ್, ಚೆನ್ನೈ, ಮಧುರೈ, ತಿರುಚನಪಳ್ಳಿ. ಸೊ 3 ತಿರುಚನಪಳ್ಳಿ ಇರೋದು ಮೇ ಬಿ ನನ್ನ ಪ್ರಕಾರ ಕೇರಳದ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಲ್ಲಿಂದ ಒಂದು ಸಲ ಶ್ರೀಲಂಕಾಗೆ ಫ್ಲೈಟ್ ತಗೊಂಡಿದ್ದೆ. ಸೊ ಚೆನ್ನೈ ನಿಮಗೆ ಗೊತ್ತಿದೆ, ರಾಜಧಾನಿ ತಮಿಳ್ನಾಡು, 111 ಕಿಲೋಮೀಟರ್ ದೂರ ಇದೆ. ಇಲ್ಲಿ ಲೆಫ್ಟ್ ತಗೊಂಡ್ರೆ 60 ಕಿಲೋಮೀಟ್ರ್, ತಿರುಪತಿ. ಕಾಳಹಸ್ತಿ 59 ಕಿಲೋಮೀಟ್ರ್ ದೂರ ಇದೆ ಆಯಿತಾ. ನಾವು ಬೆಂಗಳೂರಿಗೆ ಹೋಗ್ಬೇಕಲ್ಲ, ಆ ರೋಡ್ ನೋಡಿ, ಇಲ್ಲಿ ಐತೆ ನೋಡಿ ಬೆಂಗಳೂರು. ಸೊ ಲೆಫ್ಟ್ ಅಂತ ತಗೋತಾ ಇದ್ದೀನಿ. ಸೊ ಇದು ಸ್ಟ್ರೇಟ್ ಹೋಗಿದ್ರೆ NH16 ಚೆನ್ನೈಗೆ ಹೋಗ್ಬಿಟ್ಟು ಎಂಡ್ ಆಗ್ತಾಯಿದ್ದು. NH16 ಏನದು ವೆಸ್ಟ್ ಬೆಂಗಾಲಿಂದ ಶುರುವಾಯಿತು, ಆ ವೆಸ್ಟ್ ಬೆಂಗಾಲಿಂದ ಚೆನ್ನೈವರೆಗೂ ಇದೆ ಅದು NH16.
ಸೊ ಇದರಲ್ಲಿ ಒಂದು ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಇಲ್ಲಿ ವೆಸ್ಟ್ ಬೆಂಗಾಲ್ ಒಂದು ಸ್ವಲ್ಪ ಗುಣಮಟ್ಟ ಸರಿ ಇಲ್ಲ. ಅದರ್ವೈಸು ಆಂಧ್ರ ಬಂದರೆ ಅಲ್ಲಿಂದ ಅಂತೂ ದೂರಿಯಾಗಿದೆ. ಒಡಿಶಾನು ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅಯ್ಯಪ್ಪ ಸೂಪರಾಗಿತ್ತು. NH16 ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜರ್ನಿನ ನೀವು ಸುಗಮವಾಗಿ ಕಳಿಸಿದ್ದೀರಾ. ಸೊ ಇಲ್ಲಿಂದ ಈಗ ನಾವು ನಮ್ಮ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ದೀನಿ. ಮೇ ಬಿ ಐ ಥಿಂಕ್ ಇದು ಚಿತ್ತೂರು ಕಡೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಚಿತ್ತೂರಿಂದ ಬೆಂಗಳೂರು ಗಂಟೆ ತೊಗೋಬೋದು ಅಂತ ಅಂದ್ಕೊಂಡಿದ್ದೀನಿ. ಆಯಿತಾ, ಸೂಪರಾಗಿತ್ತು NH16 ಜರ್ನಿ. NH71 ಬಂದ್ವಿ ಈಗ. ಓಕೆ, ಕಾಳಹಸ್ತಿ 26 ಕಿಲೋಮೀಟ್ರು, ತಿರುಪತಿ 65 ಕಿಲೋಮೀಟ್ರು. NH71 ಜಾಯ್ನ್ ಆಗಿದ್ದೀನಿ ಈಗ. NH60 NH71 ಜಾಯ್ನ್ ಆಗಿದ್ದೀನಿ. ಇದು ರೋಡು ನೀವು ನೋಡ್ಬೋದು, ಮೂರು ಲೈನ್ ಇದೆ ಒಂದು ಸೈಡು. ಅದ್ದೂರಿಯಾಗಿದೆ ರೋಡ್ ಮಾತ್ರ, ಸೂಪರಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ NH44 ನಾನು ಆಲ್ಮೋಸ್ಟ್ ಅಲ್ಲೂ ನಾರ್ತ್ ಇಂಡಿಯಾ ಹೋದರೆ ಓಡಾಡ್ತಿದ್ದೆ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು NH16 ತಗೊಂಡು ಓಡಾಡಿದ್ದೀನಿ. ಅಂದರೆ ಈ ರೋಡಲ್ಲಿ ಓಡಾಟ ಮಾಡಿದ್ದೀನಿ. ಕಾಳಹಸ್ತಿ 18 ಕಿಲೋಮೀಟ್ರು, ತಿರುಪತಿ 56 ಕಿಲೋಮೀಟ್ರು. ಬೆಂಗಳೂರು 284 ಕಿಲೋಮೀಟ್ರ್ ದೂರ ಇದೆ. ತಿರುಪತಿ 37. ಪುರಂದೂರು ಅದು ಇಲ್ಲಿ ಲೋಕಲ್ಲು. ಒಟ್ಟು ಸದ್ಯ ನಮ್ಮ ಬೆಂಗಳೂರು ಬೋರ್ಡು ತೆಲುಗುಲಿ ಓದ್ತಾ ಇರೋದೇ ಒಂಥರ ಏನೋ ಒಂಥರ ಭಾಷೆ ನೋಡಿದ್ರೆ ಒಂಥರ ಅನಿಸುತ್ತೆ ಅಲ್ಲಿದು ಅಕ್ಷರಗಳು. ಸೊ ಖುಷಿ ಆಗೈತೆ. ಆ್ಯಕ್ಚುಲಿ ನಾವು ನಮ್ಮ ಕರ್ನಾಟಕದ ಹತ್ರ ಬರ್ತಾ ಇರೋದು. ಈಗ ನಾನು NH71 ಬಂದೆ, ಎರಡನೇ ಟೋಲು. ಸೊ ಎರಡನೇ ಟೋಲ್ ಪಕ್ಕ ಒಂದು ಹೋಟೆಲ್ ಇತ್ತು, ಊಟ ಮಾಡ್ಬಿಡೋದು ಅಂದ್ಕೊಂಡೆ. ಸೊ ಇಲ್ಲಿಂದ ದೂರ ಬೆಂಗಳೂರು ಸಿಗುತ್ತೆ ನೆಕ್ಸ್ಟು. ಅಂದರೆ ಇಲ್ಲಿಂದ 271 ಕಿಲೋಮೀಟ್ರ್ ದೂರ ಅಂತ ಬೆಂಗಳೂರು ಕಡೆ ಪ್ರಯಾಣ ಮಾಡಿಸ್ಬಿಡ್ತೀನಿ ಊಟ ಮಾಡ್ಕೊಂಡು. ಸೊ ಬನ್ನಿ ಒಳಗೋಗಿ ಊಟ ಮಾಡೋಣ. ಹೊರಗಡೆ ಬಂದಾದಮೇಲೆ ಒಂದು ವೆಜ್ ಫ್ರೈಡ್ ರೈಸ್ ಹೇಳಿದ್ದೀನಿ, ಯಾಕೆಂದರೆ ಇಲ್ಲೆಲ್ಲ ಸ್ವಲ್ಪ ಬಿರಿಯಾನಿ ಸ್ಟೈಲ್ ಥರ ಅಂತ ರೈಸು. ಒಳಗಡೆ ಹೋದರೆ ಒಂದು ವೆಜ್ ಫ್ರೈಡ್ ರೈಸ್ ತಿಂದಿದ್ದೀನಿ. ಅಲ್ಲಿ ಒಳಗಡೆ ವೀಡಿಯೋ ಮಾಡಬೇಕಾಯ್ತು ಆ್ಯಕ್ಚುಲಿ, ಅಂದರೆ ಅಲ್ಲಿ ಜನ ಜಾಸ್ತಿ ಇದ್ರು, ಹಂಗಾಗಿ ವೀಡಿಯೋ ಮಾಡೋಕ್ಕಲ್ಲ. ಏನಂತ ಹೇಳಿದ್ರೆ, ನಾನು ಮೈಸೂರಿಂದ ಅರುಣಾಚಲ್ ಪ್ರದೇಶಕ್ಕೆ ಹೊರಟಿದ್ದೆ. ಒಟ್ಟು 90 ದಿನಗಳ ಟ್ರಿಪ್ ಇದು. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನನ್ನ ಲೈಫಲ್ಲಿ ನನಗೆ. ಆ್ಯಕ್ಚುಲಿ ಡೇ 1 ನಾನು ಎಷ್ಟು ಜೋಶಾಗಿದ್ದೆ, ಈಗ ಡೇ ಲಾಸ್ಟಲ್ಲೂ ಕೂಡ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ನಿಮ್ಮ ಹತ್ರ ಒಂದು 2 ನಿಮಿಷ ಮಾತಾಡೋಣ ಅಂತ ವಿಡಿಯೋ ಇಚ್ಛೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾರ್ತ್ ಈಸ್ಟ್ ಏನು ಹೋಗಿದ್ದೆ ನಾನು ಮೈಸೂರಿಂದ. ಆ ನಾರ್ತ್ ಈಸ್ಟು ಒಂದು ಒಳ್ಳೆ ಬ್ಯೂಟಿಫುಲ್ ಆದಂಥ ಎಕ್ಸ್ಪೀರಿಯೆನ್ಸ್ ಕೊಟ್ಟಿದ್ದೆ. ಒಂದು 10 ಸ್ಟೇಟ್ಗಳನ್ನ ಓಡಾಡಿದ್ದೀನಿ. ಅದರಲ್ಲಿ 3 ಬಾರ್ಡರ್ ಏರಿಯಾಗೆ ಹೋಗಿದ್ದೀನಿ. ಒಂದು ಇಂಡಿಯಾ ಮತ್ತು ಬಾಂಗ್ಲಾದೇಶ ಬಾರ್ಡರ್ ಏರಿಯಾಗೆ ಹೋಗಿದ್ದೀನಿ. ಒಂದು ಸಿಕ್ಕಿಮಲ್ಲಿರೋಂಥ ನಾಥುಲಾ ಪಾಸ್ಗೆ ಹೋಗಿದ್ದೀನಿ, ಇಂಡಿಯಾ ಚೈನಾ ಬಾರ್ಡ್ರು. ಮತ್ತೊಂದು ಅರುಣಾಚಲ ಪ್ರದೇಶದಲ್ಲಿರೋಂಥ ಬೂಮ್ಲಾ ಪಾಸ್ಗೆ ಹೋಗಿದ್ದೀನಿ. ಇದ್ರ ಜೊತೆಗೆ 10 ಸ್ಟೇಟ್ಗಳಲ್ಲಿ ಓಡಾಡಿದ್ದೀನಿ. ಜೊತೆಗೆ ದೇವಸ್ಥಾನಗಳಿಗೆ ಹೋಗಿದ್ದೀನಿ, 3 ದೇವಸ್ಥಾನಗಳಿಗೆ ಹೋಗಿದ್ದೀನಿ, 2 ಜ್ಯೋತಿರ್ಲಿಂಗಕ್ಕೆ ಹೋಗಿದ್ದೀನಿ, ಒಂದು ಕಾಮಾಖ್ಯ ಟೆಂಪಲ್ಗೆ ಹೋಗಿದ್ದೀನಿ. ಸೊ ಇದೆಲ್ಲ ಏನಂದರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಟೂರು ಮಾಡಿದ್ದೀನಿ. ಈ ಟ್ರಾವೆಲ್ ನಾನು ಆನ್ ದ ವೇ ಏನಿದೆ ನನ್ನ ಭಾರತ ದೇಶದ ಒಟ್ಟು ಈಗ 9,000 ಕಿಲೋಮೀಟ್ರ್ ದೂರ ಓಡಾಡಿದ್ದೀನಿ ನಾನು. ಆಯಿತಾ, ಈಗ ಫೈನಲ್ ಆಗಿ ನಾನು ಬಂದು ಆಂಧ್ರದ ಹತ್ರ ಇರೋಂಥ ಕಡಪ ಹತ್ರ ಇದ್ದೀನಿ. ಅಂದರೆ ಇಲ್ಲಿಂದ 270 ಕಿಲೋಮೀಟ್ರ್ ದೂರ ನನ್ನ ಬೆಂಗಳೂರು ಇದೆ, ಅಂದರೆ ನನ್ನ ಕರ್ನಾಟಕ. ಸೊ ಅಲ್ಲಿಂದ ಮೈಸೂರಿಗೆ ಒಂದು 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ತೋರಿಸ್ತಾ ಇದೆ. ಹಾಗಾಗಿ ಮತ್ತೊಂದು ವೀಡಿಯೋ ಮಾಡೋದು ಬೇಡ ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೊಂದು ಮಾತಾಡೋದಕ್ಕೆ ಅಂತ ಇದ್ದೀನಿ. ನನ್ನ ಜೀವನದಲ್ಲಿ ನಾನು ಟ್ರಾವೆಲ್ನ ಶುರು ಮಾಡಿ ಮೋರ್ ದೆನ್ 20 ಇಯರ್ಸ್ ಆಗಿದೆ. ಒಂದೊಂದು ಟ್ರಿಪ್ಪು ಕೂಡ ಒಂದೊಂದು ಎಕ್ಸ್ಪೀರಿಯೆನ್ಸ್ ಅಂತ ಆಗ್ತಾಯಿದೆ ನನಗೆ. ಈ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ ನನಗೆ 20 ದಿನದ ಟ್ರಾವೆಲು. ನಾನು ಆಫ್ಟರ್ ಲಾಂಗ್ ಟೈಮ್ ಅಂದರೆ ನಾನು ಲಡಾಖ್ ಸೀರೀಸಲ್ಲಿ ನಾನೇನು ಡ್ರೈವ್ ಮಾಡಿದ್ದೆ ಜೀಪಲ್ಲಿ. ಸೊ ಈ ಸಲ ನಾನು ಕಾರಲ್ಲಿ ಹೋಗಿದ್ದೀನಿ. ಇದು ಒಂಥರ ಎಕ್ಸ್ಪೀರಿಯೆನ್ಸು. 10 ಸ್ಟೇಟಲ್ಲಿ 10 ಥರ ಊಟ ಮಾಡಿದ್ದೀನಿ, 10 ಥರ ಜನಗಳನ್ನ ನೋಡಿದ್ದೀನಿ, 10 ಥರ ಭಾಷೆಗಳನ್ನ ನೋಡಿದ್ದೀನಿ. ಬೆಳಗ್ಗೆ ಒಂಥರ ತಿಂಡಿ ಒಂದು ಸ್ಟೇಟಲ್ಲಿ ತಿಂದರೆ, ಇನ್ನೊಂದು ಸ್ಟೇಟಲ್ಲಿ ಇನ್ನೊಂದು ಥರ ತಿಂಡಿ ತಿಂತಾಯಿದ್ದೆ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಹೋಟೆಲ್ಗಳು ಮತ್ತು ಈ ಥರ ವಿಭಿನ್ನವಾದಂಥ ಊಟ ತಿಂಡಿಗಳನ್ನು ಕೂಡ ನಾನು ಮಾಡಿದ್ದೀನಿ. ಸೊ ಓವರಾಗಿ ಹೇಳಬೇಕು ಅಂತ ಏನಂತಂದರೆ, ಇದು ನನಗೆ ಲೈಫಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನಾನೇನು ಮೈಸೂರಿಂದ ಹೊರಟಿದ್ದೆ 19ನೇ ದಿನ ಆ್ಯಕ್ಚುಲಿ ಇವತ್ತು ನಾನು ವಾಪಸ್ ಮೈಸೂರಿಗೆ ಹೋಗ್ತಾಯಿದ್ದೀನಿ. ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ಲೈಫಲ್ಲಿ. ಒಳ್ಳೊಳ್ಳೆ ಜಾಗಗಳನ್ನ ನೋಡಿದ್ದೀನಿ, ಸಂತೋಷಪಟ್ಟಿದ್ದೀನಿ, ಫೋಟೋ ಮಾಡಿದ್ದೀನಿ, ವೀಡಿಯೋ ತೊಗೊಂಡಿದ್ದೀನಿ. ನಿಮಗೂ ಸಾಧ್ಯವಾದಷ್ಟು ಈ ವಿಡಿಯೋಗಳನ್ನ ತಲುಪಿಸೋ ಪ್ರಯತ್ನ ಮಾಡಿದ್ದೀನಿ. ಗೊತ್ತಿಲ್ಲ, ಕೆಲವೊಂದು ರಾಂಗ್ ಆಗಿದ್ರೆ ಕ್ಷಮಿಸಿ, ಏನಾದರೂ ತಪ್ಪಾಗಿರೋರು ಮಾತಾಡಿದರೆ ಅದು ಕೂಡ ಕ್ಷಮೆಯಲ್ಲಿ. ಸೊ ಲೈಫಲ್ಲಿ ನಾನು ಹೇಳೋದೇನೆ ಅಂದರೆ, ನನ್ನ ಜೀವನದಲ್ಲಿ ನೀವು ಯಾವಾಗ ಟೈಮ್ ನಿಮಗೆ ಸಿಗುತ್ತೆ ಫ್ರೀಯಾಗಿ, ಆ ಒಂದು ಟೈಮ್ನ ಟ್ರಾವೆಲ್ ಕೂಡ ಮಾಡಿ. ನಿಮಗೆ ಆದಂಥ ಮೆಮೊರೀಸು ನಿಮಗಿರುತ್ತೆ, ಬಟ್ ನಿಮ್ಮ ಜೊತೆ ನೀವು ಮಾತಾಡೋಕ್ಕೊಂದು ಒಳ್ಳೆಯ ಅವಕಾಶವೂ ಕೂಡ ಇರುತ್ತೆ. ಸೊ ಈ ಥರ ಎಲ್ಲ ನಿಮ್ಮ ಜೀವನದಲ್ಲಿ ಸಂಪಾದನೆಯೂ ಮಾಡಬೇಕು, ಓಡಾಡ್ತಾನೂ ಇರಬೇಕು. ಜೀವನನ ಜಾಲಿಯಾಗಿ ಒಂದು ತಾರ್ಕಿಕವಾದಂಥ ಎಂಡಿಗೆ ತೊಗೊಂಡೋಗ್ಬೇಕು. ಸೊ ಇದೇ ನನ್ನ ದೇಹ. ನಾನು ಯಾವಾಗಲೂ ಟ್ರಾವೆಲ್ ಮಾಡ್ತಾಯಿರ್ತೀನಿ, ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಆಲು. ಸೊ ಈ ಥರ ಟ್ರಾವೆಲ್ ಮಾಡ್ಕೊಂಡು ಇದು ನನ್ನ ಲೈಫಲ್ಲಿ ಒಂದು ಮೆಮೊರಿ ಆಗಿದೆ. ಸೊ ಈಗ ಇಲ್ಲಿಂದ 3 ಗಂಟೆ ರಾತ್ರಿ ಆಗುತ್ತೆ ನಾನು ಮೈಸೂರಿಗೆ ಹೋಗಿ ತಲುಪೋದು. ಹಂಗಂತ
ಇಲ್ಲೇ ಬಂದು ಊಟ ಮಾಡ್ದಲ್ಲ ಸ್ವಲ್ಪ ಐತೆ ಒಂದು ಐಸ್ ಕ್ರೀಮ್ ತಿಂತಾಯಿದ್ದೀನಿ. ತುಂಬ ಖುಷಿ ಆಯ್ತು ಆ್ಯಕ್ಚುಲಿ. ಈ ಒಂದು ಡ್ರೈವ್ ಮಾಡಿದ್ದು ನಾನು ನಾರ್ತ್ ಈಸ್ಟಿಂದ ಮೈಸೂರಿಂದ ಅರುಣಾಚಲ ಪ್ರದೇಶ. ಇಲ್ಲಿಂದ 3 ಗಂಟೆ ರಾತ್ರಿ ಮನೆಗೆ ಹೋಗಿ ತಲುಪ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನೀವು ಕೂಡ ಟ್ರಾವೆಲ್ ಮಾಡ್ತಾಯಿರಿ, ಎಂಜಾಯ್ ಮಾಡ್ತಾಯಿರಿ ಲೈಫ್ನ ಅಂತ ಹೇಳ್ತಾ ನನ್ನ ಟ್ರಾವೆಲ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಂದರೆ ನಾಳೆ ನಿಮಗೆ ಇಲ್ಲ ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ ಮತ್ತೊಂದು ಟ್ರಾವೆಲ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾಯಿರಿ. ಸಾಧ್ಯವಾದರೆ ನೀವು ನನ್ನ ಜೊತೆ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್, ಬಾಯ್.